ಚಾಮರಾಜನಗರದಲ್ಲಿ ಹುಲಿ ಬಳಿಕ ಇದೀಗ ಚಿರತೆ ಹತ್ಯೆಯ ಶಂಕೆ ಎದುರಾಗಿದೆ. ಸತ್ತಂತಹ ಚಿರತೆಯ ಕಳೆಬರಹ ಪತ್ತೆಯಾಗಿದೆ. ಕೊಳೆತ ಸ್ಥಿತಿಯಲ್ಲಿ ಸಿಕ್ಕಿದೆ. ಒಂದು ವಾರದ ಹಿಂದೆಯೇ ಚಿರತೆ ಸಾವನ್ನಪ್ಪಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಚಾಮರಾಜನಗರದ ಹೊಮ್ಮ ಬಸವರಾಜಪುರ ಬಳಿ ಚಿರತೆ ಸಾವಾಗಿರೋದು ಕಂಡು ಬಂದಿದ್ದು, ಖಾಲಿ ಬಿದ್ದ ಜಮೀನಿನಲ್ಲಿ ಅದರ ಕಳೆಬರಹ ಸಿಕ್ಕಿದೆ. ಪಶು ವೈದ್ಯರಿಂದ ಈಗ ಸದ್ಯ ಮರಣೋತ್ತರ ಪರೀಕ್ಷೆ ನಡೀತಾ ಇದ್ದು, ಹೇಗೆ ಚಿರತೆಯ ಸಾವಾಗಿದೆ ಅನ್ನೋದರ ಬಗ್ಗೆ ನಿಖರ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಮಾಡ್ತಾರೆ. ಸದ್ಯ ಈಗ ಅಂದಾಜಿನ ಪ್ರಕಾರ ಒಂದು ವಾರದ ಹಿಂದೆ ಸತ್ತಿರಬೇಕು ಅಂತ ಹೇಳಲಾಗ್ತಿದೆ. ಹುಲಿ ದಾಳಿ ಅಥವಾ ಚಿರತೆ ದಾಳಿ ಅಂತ ಅಂದ ಕೂಡಲೇ ವಿಷವನ್ನ ಇಟ್ಟು ಅದನ್ನ ಕೊಲ್ಲುವಂತಹ ಪ್ರಯತ್ನವನ್ನ ಮಾಡ್ತಾರೆ, ಅಥವಾ ಅವರು ಸಾಕಿರ್ತಕ್ಕಂಥ ಹಸುಗಳ ಮೇಲೆ ಇವೇನಾದರೂ ದಾಳಿ ಇಟ್ಟಿದ್ರೆ ಆ ವೈಷಮ್ಯದ ಹಿನ್ನೆಲೆಯಲ್ಲೂ ಕೂಡ ಮಾಡಿರ್ತಾರೆ. ಅಂತಹದ್ದೊಂದು ಕೃತ್ಯ ಇದಾಗಿರಬಹುದಾ ಅನ್ನುವಂತಹ ಸಣ್ಣ ಅನುಮಾನ ಅರಣ್ಯ ಇಲಾಖೆ ಸಿಬ್ಬಂದಿಗಳಲ್ಲಿ ಕಾಡ್ತಾ ಇದೆ. ಈಗ ಸದ್ಯ ಮರಣೋತ್ತರ ಪರೀಕ್ಷೆ ಆಗಬೇಕು. ಆದ ನಂತರವೇ ಇದು ನ್ಯಾಚುರಲ್ ಡೆತ್ ಅಥವಾ ಯಾರಾದರೂ ಇದನ್ನ ಹತ್ಯೆಗೈದಿದ್ದಾರಾ ಅನ್ನೋದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸ ಆಗುತ್ತೆ. ಒಂದು ವಾರದ ಹಿಂದೆ ಚಿರತೆ ಸತ್ತು ಬಿದ್ದಿದೆ. ಅದರ ಕಳೆಬರ ಇವತ್ತು ನೋಡ್ಕೊಂಡಿದ್ದಾರೆ. ಅಂದ್ರೆ ಅಲ್ಲಿವರೆಗೂ ಯಾರು ಗಮನಿಸ್ಕೊಂಡಿಲ್ಲ ಅನ್ನೋದು ಕೂಡ ಒಂದು ಪ್ರಶ್ನೆಯ ವಿಚಾರ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ಒಂದು ವಾರ ಕಳೆದ್ರೂ ಕೂಡ ಯಾರು ಇದನ್ನು ಗಮನಿಸ್ಕೊಂಡಿಲ್ಲ ಅಂದ್ರೆ ಅದನ್ನ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ಅಂತ? ದಿವ್ಯ ಜ್ಯೋತಿ, ಇದು ಊರಿನ ಹೊರಭಾಗದಲ್ಲಿ ನಡೆದಿರ್ತಕ್ಕಂಥ ಘಟನೆ ಅಂತ ಹೇಳ್ಬೋದು. ಇದು ಕಾಡಂಚಿನ ಪ್ರದೇಶ ಅಲ್ಲ. ಇದು ಚಾಮರಾಜನಗರ ತಾಲೂಕಿನ ಬಸವರಾಜಪುರ ಗ್ರಾಮ ಅಂತ ಹೇಳ್ಬೋದು. ಈ ಗ್ರಾಮದ ಒಂದು ಜಮೀನಿನಲ್ಲಿ ಈ ಒಂದು ಕಳೆಬರ ಸಿಕ್ಕಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಗ್ರಾಮಸ್ಥರಿಗೆ ವಿಚಾರ ತಿಳಿದ ನಂತರ ಅವರು ಅರಣ್ಯ ಇಲಾಖೆಗೆ ವಿಚಾರವನ್ನ ಮುಟ್ಟಿಸಿರ್ತಕ್ಕಂಥದ್ದು. ಸ್ವತಂತ್ರ ಅರಣ್ಯ ಇಲಾಖೆಯವರು ಕೂಡ ಇದೀಗ ಬಂದು ಮರಣೋತ್ತರವನ್ನು ಪರೀಕ್ಷೆಯನ್ನ ನಡೆಸಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಚಿರತೆ ಸತ್ತಂತ ಒಂದು ಸ್ಥಳದಲ್ಲಿ ಕರುವಿನ ಮೃತದೇಹ ಕೂಡ ಸಿಕ್ಕಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ವಿಷಪ್ರಾಶನ ಸಂಖ್ಯೆ ಕೂಡ ಇದೀಗ ವ್ಯಕ್ತವಾಗಿರ್ತಕ್ಕಂಥ ಕಾಣ್ತಾ ಇದೀವಿ. ಯಾಕಂದ್ರೆ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಒಂದು ವನ್ಯಜೀವಿಗಳಿಗೆ ಸೇಫ್ ಅಲ್ವಾ ಅನ್ನುವ ಒಂದು ಅನುಮಾನ ಕೂಡ ಇದೀಗ ಎಲ್ಲರನ್ನೂ ಕೂಡ ಕಾಡ್ತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ 6 ಹುಲಿಗಳ ಹತ್ಯೆ ಆಗಿತ್ತು. ಅಲ್ಲದೆ ಚಾಮರಾಜನಗರ ತಾಲೂಕಿನ ಕೊತ್ತಲವಾಡಿ ಬಳಿ ಕೂಡ ಒಂದು ಚಿರತೆಯ ಒಂದು ಕಳೆಬರ ಸಿಕ್ಕಿತ್ತು. ಅಲ್ಲೂ ಕೂಡ ವಿಷಪ್ರಾಶನ ಸಂಖ್ಯೆ ಮಾಡಿರ್ತಕ್ಕಂಥದ್ದು ಗೊತ್ತಾಗಿತ್ತು. ಇದೀಗ ಚಾಮರಾಜನಗರ ತಾಲೂಕಿನ ಬಸವರಾಜಪುರ ಗ್ರಾಮದ ಬಳಿ ಕೂಡ ಇದೀಗ ಚಿರತೆ ಕಳೆಬರ ಸಿಕ್ಕಿರ್ತಕ್ಕಂಥದ್ದು. ಅದ್ರ ಪಕ್ಕ ಕೂಡ ಒಂದು ಕರುವಿನ ಕಳೆಬರ ಸಿಕ್ಕಿದೆ. ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ಒಂದು ಪ್ರತೀಕಾರಕ್ಕಾಗಿಯೇ ಒಂದು ಹತ್ಯೆ ಮಾಡಿದ್ದಾರೆ ಅನ್ನೋ ಒಂದು ಅನುಮಾನ ಇದೆ. ಆ ಹಿನ್ನೆಲೆಯಲ್ಲಿ ಇದೀಗ ಮರಣೋತ್ತರ ಪರೀಕ್ಷೆ ನಡೆಸಲಿಕ್ಕೆ ಬಿಆರ್ಟಿಯ ಅರಣ್ಯ ಅಧಿಕಾರಿಗಳು ಕೂಡ ಮುಂದಾಗಿರ್ತಕ್ಕಂಥದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ ವಿಜಯ್.